ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಈಗ ಹೆಡ್ಲೈನ್. ನಟೋರಿಯಸ್ ರೌಡಿ ಶೀಟರ್ ಸೈಲೆಂಟ್ ಸುನೀಲ್ಗೆ ಹಾಸನದಲ್ಲಿ ಭರ್ಜರಿ ಸ್ವಾಗತ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಪ್ರೀತಮ್ ಗೌಡ ಆಪ್ತರಿಂದ ಸಾಥ್. ನಾಳೆ ವಿಶೇಷ ಸಚಿವ ಸಂಪುಟ ಸಭೆ. ಒಳ ಮೀಸಲಾತಿ ಕುರಿತು ಅಂತಿಮ ತೀರ್ಮಾನದ ಸಾಧ್ಯತೆ. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾಹಿತಿ. ಜಾನ್ಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಟ್ಯಾಂಕ್ ನಿರ್ಮಾಣವಾದರೂ ಪೂರೈಕೆಯಾಗದ ನೀರು. ಗ್ರಾಮಸ್ಥರ ಆಕ್ರೋಶ. ಮಹಿಳಾ ಮೀಸಲಾತಿ ಜಾರಿಗೆ ಆಗ್ರಹ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಬೃಹತ್ ಪ್ರತಿಭಟನೆ. ಹಲವು ಬಿಜೆಪಿ ಮುಖಂಡರ ಭಾವಚಿತ್ರಕ್ಕೆ ಮಸಿ ಬಳಿದು ಆಕ್ರೋಶ. ವಾರ್ತೆಗಳ ವಿವರ. 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಹಾಸನ ಜಿಲ್ಲೆ ಅಭೂತಪೂರ್ವ ಸಾಧನೆಯನ್ನು ಮಾಡಿದೆ. ಒಟ್ಟು 97% ಫಲಿತಾಂಶವನ್ನ ದಾಖಲಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನವನ್ನ ಮುಡಿಗೇರಿಸಿಕೊಂಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಜಿಲ್ಲೆಯ ಫಲಿತಾಂಶದಲ್ಲಿ ಗಣನೀಯ ಸುಧಾರಣೆ ಕಂಡುಬಂದಿದ್ದು, ಶೈಕ್ಷಣಿಕ ಪ್ರಗತಿಯಲ್ಲಿ ಜಿಲ್ಲೆಯ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ. ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆಯು ಜಂಟಿಯಾಗಿ ಹಮ್ಮಿಕೊಂಡಿದ್ದ ವಿಶೇಷ ತರಬೇತಿ ಶಿಬಿರಗಳು, ಸರಣಿ ಪರೀಕ್ಷೆಗಳು ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ವಿಶೇಷ ದತ್ತು ಕಾರ್ಯಕ್ರಮಗಳು ಈ ಯಶಸ್ಸಿಗೆ ಪ್ರಮುಖ ಕಾರಣವಾಗಿವೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಉತ್ತಮ ಸಾಧನೆ ತೋರಿದ್ದು, ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಎತ್ತಿ ಹಿಡಿದಿವೆ. ಬಾಲಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಈ ಸಂಭ್ರಮದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಶಿಕ್ಷಕರ ನಿರಂತರ ಮಾರ್ಗದರ್ಶನವನ್ನು ಶ್ಲಾಘಿಸಿದ್ದಾರೆ. ಜಿಲ್ಲೆಯ ಈ ಸಾಧನೆಯು ಮುಂದಿನ ಸಾಲಿನಲ್ಲಿ ಮೊದಲ ಸ್ಥಾನಕ್ಕೇರಲು ಭದ್ರ ಬುನಾದಿ ಹಾಕಿಕೊಟ್ಟಂತಾಗಿದೆ. ಹಾಸನ ತಾಲೂಕಿನ ಶಾಂತಿ ಗ್ರಾಮ ಟೋಲ್ ಬಳಿ ನಟೋರಿಯಸ್ ರೌಡಿ ಶೀಟರ್ ಸೈಲೆಂಟ್ ಸುನೀಲ್ಗೆ ಬಿಜೆಪಿ ಮುಖಂಡರು ಸೇರಿದಂತೆ ಯುವಕರ ಗುಂಪೊಂದು ಭರ್ಜರಿ ಸ್ವಾಗತವನ್ನ ಕೋರಿದೆ. ಭರ್ಜರಿ ಸ್ವಾಗತವನ್ನ ಕೋರಿ ಅದನ್ನ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. 10 ಕಾರುಗಳಲ್ಲಿ ಬಂದ ಬೆಂಬಲಿಗರು ಸೈಲೆಂಟ್ ಸುನೀಲ್ ಕಾರನ್ನ ಎಸ್ಕಾರ್ಟ್ ರೀತಿ ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರು ಸ್ವಾಗತ ಕೋರಿದ್ದು, ಈ ವಿಡಿಯೋವನ್ನು ಪ್ರೀತಮ್ ಗೌಡ ಫ್ಯಾನ್ಸ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವ ವ್ಯಕ್ತಿಗೆ ಈ ರೀತಿಯ ಸ್ವಾಗತ ನೀಡಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ. ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಒಳ ಮೀಸಲಾತಿ ಜಾರಿ ಕುರಿತಂತೆ ನಾಳೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದ್ದು, ಈ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಘೋಷಿಸಿರುವಂತೆ ಸುಮಾರು 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕಾದ ಅನಿವಾರ್ಯತೆ ಸರ್ಕಾರದ ಮುಂದಿದ್ದು, ಯುವಕರ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಒಳ ಮೀಸಲಾತಿ ಗೊಂದಲ ಬಗೆಹರಿಸಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದು ನಮ್ಮ ಗುರಿಯಾಗಿದೆ. ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಕುರಿತು ಪರ ವಿರೋಧ ಚರ್ಚೆಗಳು ಹಾಗೂ ಧರ್ಮಗುರುಗಳ ಜೊತೆ ಸಂವಾದ ನಡೆದಿದ್ದು, ನಾಳಿನ ಸಭೆಯಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಎಂಬ ಆಶಾವಾದವನ್ನು ಅವರು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಅಸಮಾಧಾನದ ಕುರಿತು ಮಾತನಾಡಿದ ಸಚಿವರು, ಕಾಂಗ್ರೆಸ್ ಪಕ್ಷವು ಯಾವತ್ತೂ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರ ಪರವಾಗಿಯೇ ಇರುತ್ತದೆ ಎಂದು ಸ್ಪಷ್ಟಪಡಿಸಿದರು. ಕೇವಲ ಒಂದು ವಿಧಾನಸಭಾ ಟಿಕೆಟ್ ವಿಚಾರಕ್ಕಾಗಿ ಸಮುದಾಯದವರು ಕಾಂಗ್ರೆಸ್ ವಿರುದ್ಧ ನಿರ್ಧಾರ ತೆಗೆದುಕೊಳ್ಳಬಾರದು. ಏನಾದರೂ ಅಸಮಾಧಾನವಿದ್ದರೆ ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರ ಅವರೊಂದಿಗೆ ಮಾತನಾಡಿ ಸರಿಪಡಿಸಲಿದ್ದಾರೆ ಎಂದು ಭರವಸೆ ನೀಡಿದರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಪ್ರತಿಭಟನೆ ಮಾಡುವುದು ಅವರ ಹಕ್ಕು, ಆದರೆ ಅವರ ಅಜೆಂಡಾ ತಿಳಿದು ಮುಂದಿನ ಪ್ರತಿಕ್ರಿಯೆ ನೀಡುವುದಾಗಿ ತಿಳಿಸಿದರು. ಅಲ್ಲದೆ ತಮ್ಮ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸುತ್ತಿರುವ ವಿಚಾರಕ್ಕೆ ಅವರು ಕಾಯುತ್ತಿದ್ದರೆ ಒಳ್ಳೆಯದು, ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ ಎಂದು ತಿರುಗೇಟು ನೀಡಿದರು. ಯಾಕೆ ಮಾಡ್ತಾರೆ ಅದು ಭಾಳ ಮುಖ್ಯ. ಅದಕ್ಕಾಗಿ ಅದನ್ನು ನೋಡೋಣ, ಯಾವ ರೀತಿ ಅವರ ಅಜೆಂಡಾ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡೋಣ. ಮುಸ್ಲಿಂ ಸಂಘಟನೆ ನಿನ್ನೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದೆ. ಪ್ರೆಸ್ ಮೀಟಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಕಾಂಗ್ರೆಸ್ಗೆ ಮುಸ್ಲಿಮರ ಅಗತ್ಯ ಇದೆ ಹೊರತಾಗಿ ಮುಸ್ಲಿಮರಿಗೆ ಕಾಂಗ್ರೆಸ್ ಅಗತ್ಯ ಇಲ್ಲ ಅಂತ. ಈ ಮಟ್ಟಿಗೆ ಬರಬೇಕಾಯ್ತಾ ಅಂತ ಸಾಂಪ್ರದಾಯಿಕ ಮತ್ತು ಮುಸ್ಲಿಮರು ಕಾಂಗ್ರೆಸ್ಗೂ? ನೋಡಿ, ಅದನ್ನು ಕೆಲವರು ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಅದಕ್ಕೆ ಒಂದಿಷ್ಟು ತುಪ್ಪ ಸುರಿತಾರೆ. ಆದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಈ ದೇಶದ ಬಡವರಿಗೆ, ಅದು ದಲಿತರಿರ್ಬೋದು, ಹಿಂದುಳಿದವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಮುಖ್ಯವಾದಂಥ ಧ್ಯೇಯ. ನಮ್ಮ ಬದ್ಧ ಸಕಲೇಶಪುರ ತಾಲೂಕಿನ ಜಾನ್ಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಗಂಭೀರವಾಗ್ತಾ ಇತ್ತು. ಮೂಲ ಸೌಕರ್ಯಗಳಿದ್ರೂ ಕೂಡ ಜನರಿಗೆ ನೀರು ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣಗೊಂಡಿದ್ರು ಕೂಡ ಇದುವರೆಗೂ ಸರಿಯಾದ ನೀರಿನ ಪೂರೈಕೆ ವ್ಯವಸ್ಥೆ ಕಲ್ಪಿಸದೇ ಇರತಕ್ಕಂಥದ್ದು ಗ್ರಾಮಸ್ಥರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ.
ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮದ ಪ್ರತಿಯೊಂದು ಮನೆಗೂ ನಲ್ಲಿಯ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಆ ನಲ್ಲಿಗಳಲ್ಲಿ ನೀರು ಹರಿಯದೆ ಕೇವಲ ಅಲಂಕಾರಿಕ ವ್ಯವಸ್ಥೆಯಾಗಿ ಉಳಿದಿರುವುದು ದುರಹಂತಕರ ಸಂಗತಿಯಾಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಿವಾಸಿ ಹಾಗೂ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾದ ಜಾನಕೆರೆ ಸಾಗರ್ ಮಾತನಾಡಿ, ಈ ಬಗ್ಗೆ ಬ್ಯಾಕರವಳ್ಳಿ ಪಂಚಾಯಿತಿಯಲ್ಲಿ ವಿಚಾರಿಸಿದಾಗ ಮನೆಗಳಿಗೆ ಮೀಟರ್ ಅಳವಡಿಸಲು ಹಣದ ಕೊರತೆ ಇದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ನೆಲಮಟ್ಟದಲ್ಲಿ ಸರಿಯಾಗಿ ಜಾರಿಗೆ ಬರದೇ ಇದ್ರೆ ಅದರ ಪ್ರಯೋಜನ ಜನರಿಗೆ ಹೇಗೆ ಸಿಗುತ್ತದೆ ಎಂದು ಪ್ರಶ್ನಿಸಿದರು. ಇದೇ ವೇಳೆ ಪ್ರಸ್ತುತ ಹಿಂದಿನ ಶಾಸಕರ ಅನುದಾನದಲ್ಲಿ ಕುಡಿಯುವ ನೀರಿಗಾಗಿ ತೆಗೆದಿರುವ ಬೋರ್ವೆಲ್ ಕೂಡ ಪಾಲು ಬಿದ್ದಿರುವುದು ಇನ್ನಷ್ಟು ಬೇಸರದ ಸಂಗತಿ ಎಂದು ತಿಳಿಸಿದ್ದಾರೆ. ಸೌಲಭ್ಯಗಳಿದ್ದರೂ ಅವು ಬಳಕೆಗೆ ಬರದೇ ಇರುವುದು ಜನರ ಸಮಸ್ಯೆಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ ಎಂದು ಹೇಳಿದರು. ಈ ಹುರಿಬಿಸಿಲಿನ ಕಾಲದಲ್ಲಿ ಕುಡಿಯುವ ನೀರಿನ ಅಭಾವ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು, ಮಹಿಳೆಯರು ಹಾಗೂ ವೃದ್ಧರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಸಾರ್ವಜನಿಕರ ಮೂಲಭೂತ ಅಗತ್ಯವಾದ ಕುಡಿಯುವ ನೀರಿನ ಸಮಸ್ಯೆ ತಕ್ಷಣ ಪರಿಹಾರ ಕಾಣಬೇಕಾಗಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಹಿಳಾ ಮೀಸಲಾತಿ ವಿಧೇಯಕವನ್ನ ತಕ್ಷಣವೇ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಹಿಳಾ ಘಟಕದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಪ್ರತಿಭಟನಾ ನಿರತ ಮಹಿಳಾ ಕಾರ್ಯಕರ್ತರು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರಲ್ಲದೆ ಹಲವು ಬಿಜೆಪಿ ಮುಖಂಡರ ಭಾವಚಿತ್ರಕ್ಕೆ ಮಸಿ ಬಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷೆ ರೇಣುಕಾ ಸಿಂಗೆ ಅವರು, ಮೋದಿ ಸರ್ಕಾರವು ಮಹಿಳಾ ಮೀಸಲಾತಿಯನ್ನು 2023ರಲ್ಲಿ ಜಾರಿಗೆ ತರಬೇಕಿತ್ತು. ಆದರೆ 2026ರಲ್ಲಿ ಡಿಲಿಮಿಟೇಷನ್ ನಡೆಸುವ ನೆಪವೊಡ್ಡಿ ಮಹಿಳೆಯರಿಗೆ ಮೋಸ ಮಾಡುವ ಹುನ್ನಾರ ನಡೆಸ್ತಾ ಇದೆ. ಕಾಂಗ್ರೆಸ್ ಪಕ್ಷವು ಮೊದಲಿನಿಂದಲೂ ಮಹಿಳಾ ಮೀಸಲಾತಿ ಪರವಾಗಿ ಹೋರಾಡುತ್ತಾ ಬಂದಿದೆ. ನಾವು ಮೀಸಲಾತಿಯ ವಿರೋಧಿಯಲ್ಲ, ಆದರೆ ಜಾರಿಯಲ್ಲಿ ವಿಳಂಬ ಮಾಡುತ್ತಿರುವ ಸರ್ಕಾರದ ನೀತಿಯನ್ನು ಖಂಡಿಸುತ್ತೇವೆ ಎಂದು ಕಿಡಿಕಾರಿದರು. ಮತ್ತೊಬ್ಬ ಮುಖಂಡರಾದ ವಾಣಿಶ್ರೀ ಅವರು ಮಾತನಾಡಿ, ನಾವು ಮಹಿಳಾ ಮೀಸಲಾತಿ ಮಸೂದೆಯನ್ನು ಸ್ವಾಗತಿಸುತ್ತೇವೆ, ಆದರೆ ಡಿಲಿಮಿಟೇಷನ್ ಎಂಬ ಷರತ್ತನ್ನ ಒಡ್ಡಿ ಮೀಸಲಾತಿಯನ್ನ ಮುಂದೂಡುತ್ತಿರುವುದನ್ನು ನಾವು ಬಲವಾಗಿ ವಿರೋಧಿಸುತ್ತೇವೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ನೂರಾರು ಕಾರ್ಯಕರ್ತೆಯರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಸಂಸತ್ತಿನ ಎಲ್ಲ ಸರ್ವ ಸದಸ್ಯರು ಸರ್ವರ ಒಂದು ಅನುಮೋದನೆ ಒಪ್ಪಿಗೆ ಮೇರೆಗೆ ಅನುಮೋದನೆಗೊಂಡಂತ ಇದು ಕಾಯ್ದೆ ಇತ್ತು. ಇದನ್ನ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಗೌತಮಿ ಮುರ್ಮು ಮೇಡಮ್ ಅವರು ಕೂಡ ಇದಕ್ಕೆ ಸಿಗ್ನೇಚರ್ ಮಾಡ್ಯಾರ. ಇನ್ನೇನು ನೋಟಿಫಿಕೇಶನ್ ಮಾಡಿ ಜಾರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಈಗ ಮತ್ತೆ ಇದು ಒಂದು ಆಗಲೇ ಹಿಂದೆ ಆಗಿರುವಂಥ ಕಾಯ್ದೆನ ಮತ್ತೊಂದ್ಸಲ ಎಷ್ಟು ಸಲ ಇವರು ಆ ಬಿಲ್ನ ಜಾರಿಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಆಗ ಹೋಗಿದ್ದು ಹಳೇದದ. ಈಗೇನು ಅವ್ರು 2023ದಾಗ ಮಾತು ಕೊಟ್ಟಿದ್ರು ಆ ಪ್ರಕಾರ ಇದನ್ನ ಮಾಡಬೇಕಾಗ್ಯದ. ಈಗ ತಮ್ಮ ರಾಜಕೀಯ ಬೇಳೆ ಬೇಯಿಸೋಕ್ಕೋಸ್ಕರ ಇವರು ಡಿಲಿಮಿಟೇಷನ್ನ ಏನು ಅದ್ರ ಜೊತೆಗೂಡಿಸಿ ಜಾರಿಗೆ ಮಾಡ್ತಾ ಇದ್ದಾರೆ. ನಾವು ಅದರ ವಿರೋಧ ಮಾಡ್ತಾ ಇದ್ದೀವಿ ಹೊರತಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕೂಡ ಮಹಿಳಾ ವಿರೋಧಿ ನೀತಿಯನ್ನು, ಮಹಿಳಾ ವಿರೋಧಿ ಧೋರಣೆಯನ್ನು ಎಂದೂ ತೋರಿಲ್ಲ. ಅವ್ರು ಎಂಥ ಮಹಿಳಾ ವಿರೋಧಿಗಳದಾರಂತ ಈ ಮೊದಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ನಮ್ಮ ಹತ್ರಾಸ್ ಘಟನೆಯಲ್ಲಿ ಏನಾಯಿತು, ಅಪ್ರಾಪ್ತ ಒಂದು ಪುಟ್ಟ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಆ ಬಾಲಕಿಯ ಶವನು ಕೂಡ ಅವರ ತಂದೆ ತಾಯಿ ಕೊಡದೆ ಅಲ್ಲಿಯ ಆಡಳಿತನೇ ಅವರ ಶವ ಸಂಸ್ಕಾರ ಮಾಡ್ತದ. ಉನ್ನಾವೋನಲ್ಲಿ ಕುಲ್ದೀಪ್ ಅವ್ರದೇ ಪಕ್ಷದ ಶಾಸಕ ಕುಲ್ದೀಪ್ ಸಿಂಗ್ ಸಂಗಾರ್ ಅಂತವನು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾನ. ನಮ್ಮ ದೇಶಕ್ಕೆ ಅತಿ ಹೆಚ್ಚು. ಬೇಲೂರು ತಾಲೂಕು ಅರೆಹಳ್ಳಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ HPV ಲಸಿಕೆ ಬಗ್ಗೆ ಪೋಷಕರಿಗೆ ಹಾಗೂ 14 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಯಿತು. ಈ ವೇಳೆ ಮಕ್ಕಳ ತಜ್ಞೆ ಡಾಕ್ಟರ್ ಅನುಪಮಾ ಮಾತನಾಡಿ, ಲಸಿಕೆ ಹಾಗೂ ಇದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಲಸಿಕೆ ಕುರಿತು ಹಬ್ಬಿಸಲಾಗುತ್ತಿರುವ ಸುಳ್ಳು ಸುದ್ದಿಯನ್ನ ಯಾರೂ ಸಹ ನಂಬಬಾರದು. ಗರ್ಭಕಂಠದ ಕ್ಯಾನ್ಸರ್ ಅನ್ನು ಭವಿಷ್ಯದಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ 14 ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಳ್ಳಬೇಕು. ಇದಕ್ಕೆ ಪೋಷಕರು ಸಹ ಸಹಕಾರ ನೀಡಬೇಕು ಎಂದರು. ಈ ವೇಳೆ ಸಿಬ್ಬಂದಿಗಳಾದ ತಾಸಿನಾ ರಜಾಕ್, ಶ್ರುತಿ, ಮಕ್ಕಳ ಪೋಷಕರು ಹಾಗೂ ಆಶಾ ಕಾರ್ಯಕರ್ತೆಯರು ಇದ್ದರು. ವರ್ಷಕ್ಕೆ 80,000 ಕೇಸಸ್ಸು ಡಿಟೆಕ್ಟ್ ಆಗ್ತಾ ಇರೋದು ಸರ್ವೈಕಲ್ ಕ್ಯಾನ್ಸರ್ದು. ಅದೆಲ್ಲ ಸ್ಟಡಿ ಮಾಡೇನೆ ಈಗ 14 ವರ್ಷದ ಮಕ್ಕಳಿಗೆ ಹಾಕಿದರೆ ಮುಂದೆ ಅವ್ರಿಗೆ ಬರೋದು ತಡೆಗಟ್ಟಬಹುದು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದನೇ ಹಾಕ್ತಿರೋದು ಅಲ್ವಾ. ನೀವೀಗ ಬೇಡ ಅಂದಿದ್ರೆ ಯಾವ ವ್ಯಾಕ್ಸಿನ್ ಇರ್ತಿರ್ಲಿಲ್ಲ. ಇದು ಹೊಸ ವ್ಯಾಕ್ಸಿನ್ ಅಂತ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. BCG ಯಾವ ಕಾಯಿಲೆ ತಡೆಗಟ್ಟುತ್ತೆ? ಹುಟ್ಟಿದಾಗೆ ಹಾಕೋ ವ್ಯಾಕ್ಸಿನ್ ಯಾವ ಕಾಯಿಲೆ ತಡೆಗಟ್ಟುತ್ತೆ? ನಾವು ಹಾಕ್ಸಲ್ಲ ಅಲ್ವಾ. ಅದೊಂದು ಸೊಲ್ಯೂಷನ್ ಅಲ್ಲ ನೀವು ಕೇಳ್ತಾ ಇರೋದು. ಸರಿ, ನಿಮ್ಮ ಬೇರೆ ಡೌಟ್ಸ್ಗಳು ಕೇಳಿ. 14 ವರ್ಷದ ಮಕ್ಕಳಿಗೆ ಯಾಕೆ ಅಂದರೆ 4 ವರ್ಷ ಬೇಕು ಇಮ್ಯುನಿಟಿ ನಮ್ಮ ಬಾಡಿಯಲ್ಲಿ
ಇಮ್ಯುನಿಟಿ ಇದನ್ನೆಲ್ಲ ರೆಡಿ ಆಗೋಕ್ಕೆ ಬೆಳವಣಿಗೆ ಆಗೋಕ್ಕೆ ಆ ಒಂದು ವೈರಸ್ಗೆ ನಾವು ಇಮ್ಯುನಿಟಿ ಬೆಳೆಸಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಒಂದು 4 ವರ್ಷ ಬೇಕು. 18 ವರ್ಷದ ನಂತರ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಮದುವೆ ಆಗೋ ಸ್ಟೇಜ್. ಮದುವೆ ಆದ ಮೇಲೆ ಸ್ಕಿನ್ ಟು ಸ್ಕಿನ್. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಗಾಂಧಿನಗರ ಗ್ರಾಮದ ರಾಜಮ್ಮ ಕುಟುಂಬದ ಮೇಲೆ ರಾಮಚಂದ್ರ ಎಂಬುವವರು ಆಸ್ತಿಗಾಗಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಲಾಗಿದೆ. ಘಟನೆ ಕುರಿತು ರಾಜಮ್ಮ ಮಾತನಾಡಿ, ನಾವು ಒಬ್ಬ ಬಡ ಕುಟುಂಬದವರು. ನಮ್ಮ ಗ್ರಾಮದ ನಮಗೆ ಸರ್ವೆ ನಂಬರ್ 63ರಲ್ಲಿ 3 ಎಕರೆ ಜಮೀನಿಗೆ ಅನುಭವದಲ್ಲಿದ್ದು 2011ರಲ್ಲಿ ಸರ್ಕಾರ ಹಿಂದುಳಿದ ವರ್ಗಗಳ ನಿಯಮಗಳ ಮೂಲಕ ಅನುಷ್ಠಾನಗೊಳ್ಳುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಸಂಪೂರ್ಣ ಸಹಾಯಧನ ಮೂಲಕ ನಮ್ಮ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಿದ್ದು, ಆ ಜಮೀನಿನಲ್ಲಿ 60 ವರ್ಷಕ್ಕೂ ಎಷ್ಟು ಅನುಭವದಲ್ಲೂ ಇದ್ದು ಆ ಜಮೀನು ನಮಗೆ ಸೇರಬೇಕು ಎಂದು ವಿನಾಕಾರಣ ನಮ್ಮ ಗ್ರಾಮದ ಬಲಾಢ್ಯ ಗುತ್ತಿಗೆದಾರ ರಾಮಚಂದ್ರ ಎಂಬುವರು ಬೆದರಿಕೆ ಹಾಕಿ ಕೃಷಿ ಚಟುವಟಿಕೆಗೆ ಎಂದು ಅಳವಡಿಸಿರುವ ವಿದ್ಯುತ್ ಮೈನ್ಸ್ ವೈರ್ ಪೈಪ್ಗಳನ್ನು ಕತ್ತರಿಸಿ ಕಿರುಕುಳ ನೀಡಿ ಜಮೀನು ನೀಡುವಂತೆ ಬೆದರಿಕೆ ಹಾಕುತ್ತಿದ್ದಾರೆ. ಈ ಸಂಬಂಧ ಈಗಾಗಲೇ ನ್ಯಾಯಾಲಯದಲ್ಲಿದ್ದರೂ ನಮ್ಮ ಜಮೀನಿಗೆ ಬರುವ ಮೈನ್ಸ್ ವೈರ್ ರಾಮಚಂದ್ರ ಅವರು ವಿನಾಕಾರಣ ಕತ್ತರಿಸಿ ಬೆದರಿಕೆ ಹಾಕುತ್ತಿದ್ದಾರೆ. ಈ ಕೃತ್ಯದಿಂದ 3 ಲಕ್ಷ ಖರ್ಚು ಮಾಡಿ ಕಬ್ಬು ಬೆಳೆ ಫಸಲು ಹಾಕಿದವು. ರಾಮಚಂದ್ರರವರ ಕೃತ್ಯದಿಂದ ಕಬ್ಬು, ಬಾಳೆ, ತೆಂಗು ಸೂಕ್ತ ನೀರಿಲ್ಲದೆ ಬೆಳವಣಿಗೆ ನಾಶವಾಗಿದೆ. ಇದರ ಬಗ್ಗೆ ಕೆಇಬಿ ಇಲಾಖೆಗೆ ಹಾಗೂ ಪೊಲೀಸ್ ಇಲಾಖೆಯ 112 ತುರ್ತುವಾಣಿ ಕರೆ ಮಾಡಿ ದೂರು ನೀಡಿದ್ದೇವೆ. ಆದರೆ ನನಗೆ ಸೂಕ್ತ ನ್ಯಾಯ ದೊರಕದೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ಬಲಾಢ್ಯನಿಂದ ಕೊಲೆ ಬೆದರಿಕೆಯೂ ಇದ್ದು ನಮಗೆ ಸೂಕ್ತ ರಕ್ಷಣೆ ಬೇಕು ಎಂದು ಬಡ ಕುಟುಂಬದ ರಾಜಮ್ಮ ಹಾಗೂ ಪುತ್ರ ಮಂಜುನಾಥ್ ಮನವಿ ಮಾಡಿದರು. ಗಾಂಧಿನಗರದಲ್ಲಿ ವಾಸವಾಗಿದ್ದೀವಿ ಸ್ವಾಮಿ. ರಾಜಮ್ಮ ಅಂತ, ಮಂಜುನಾಥ್ ಅಂತ ನನ್ನ ಮಗ. ನಾವು ವೈರ್ ಎಳ್ಕೊಂಬಂದಿರೋದ್ರಿಂದ ವೈರ್ ಕಟ್ ಮಾಡೋದು ಮತ್ತು ತೆಂಗಿನ ಸಸಿ ಕಬ್ಬೆಲ್ಲ 10 ಲಕ್ಷದ್ದೆಲ್ಲ ಲುಕ್ಷಣ ಆಯ್ತಾ ಇದೆ. ನಮ್ಮ ಪೈಪ್ಗಳನ್ನೆಲ್ಲ ಮುರಿದಾಗ್ತಾನೆ. ನಮಗೆ ತುಂಬ ತೊಂದರೆ ಕೊಡ್ತಾವನೆ ಸರ್. ನಿಮ್ಮಿಂದ ನಮಗೆ ಒಳ್ಳೆಯದಾಗಬೇಕು. ರಾಮಚಂದ್ರನು ಯಾಕೆಂದರೆ ಇದೆಲ್ಲ ನಮಗೆ ಸೇರಬೇಕು ಅಂತ ಎಲ್ಲ ಉಲ್ಟಾ ಮಾಡ್ತಾಯಿದ್ದಾನೆ ಸರ್. ಅವ್ನು ರಾಜಕೀಯಲ್ಲಿದ್ದಾನೆ ಮತ್ತು ಕೆಬಿ ಕೆಲಸದಲ್ಲಿದ್ದಾನೆ. ನಮ್ಗೆ ಹಿಂಗೆಲ್ಲ ತೊಂದರೆ ಮಾಡ್ತಾವನೆ ಸರ್. ನಿಮ್ಮಿಂದ ನಮಗೆ ಒಳ್ಳೆಯದಾಗಬೇಕು ಸರ್. 3ನೇ ಸರ್ವೆ ನಂಬರ್ ಏನಕ್ಕೆ ಮಾಡ್ತಾವನೆ ಅಂದರೆ ಹೊಟ್ಟೆ ಊರಿಗೆ ಮಾಡ್ತಾವನೆ ಸರ್. ನಮಗೆ ಅವನ ಮುಂದ್ಗಡೆ ನಾವು ಬದುಕக்கூಡ್ದು, ನಾವು ತಾಯಿ ಮಗ ಇಬ್ಬರೇ ಇದ್ದೀವಿ ಅಂತ ನಮ್ಗೆ ತೊಂದರೆ ಕೊಡ್ತಾವನೆ ಸರ್. ಬೇಸಿಗೆ ಬೆಳೆಗೆ ಅಂತ ಕಬ್ಬು ಹಾಕಿದ್ದೆ ಸರ್. ಈಗ 10 ಲಕ್ಷ ರೂಪಾಯಿಂದ ಲುಕ್ಷಣ ಆಗ್ತಾಯಿದೆ ಸರ್. ಎಲ್ಲ ಒಣಗೋಗ್ಬಿಟ್ಟೈತೆ. ನೀವೇ ಕಣ್ಣಾರ ಬಂದು ನೋಡಿ ಸರ್. ಮಂಜುನಾಥ್ ಅಂತ, ನಮ್ಮ ಕೆಆರ್ಪೇಟೆ ತಾಲೂಕು ಹಿರಿಕಳೆಲೆ ಗ್ರಾಮ ಗಾಂಧಿನಗರದಿಂದ ಮಾತಾಡ್ತಾ ಇರೋದು. ನಮ್ಮದು 2 ಎಕರೆ ಜಮೀನು ಇತ್ತು, ಕಬ್ಬು ಹಾಕ್ಕೊಂಡಿದ್ದು. ನಮ್ಮೂರಿನ ರಾಮಚಂದ್ರ ಅಂತ ಬಲಾಢ್ಯ ವ್ಯಕ್ತಿ ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ನಮ್ಮದು ಗಂಗಾ ಕಲ್ಯಾಣ ಆಗಿತ್ತು. ಆ ವೈರೆಲ್ಲ ಕಟ್ ಮಾಡಿ ನಮ್ಮದು ಜಮೀನಿನ ಹತ್ರ ಎಲ್ಲ ಪೈಪ್ ಎಲ್ಲ ಹೊಡೆದಾಕಿ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ದಯವಿಟ್ಟು ನಮಗೆ ಸಹಾಯ. ನಮಗೆ ಅದು ಆಗದೆ ಇದು ಅಂದರೆ ನಮ್ಮ ಜಮೀನೆಲ್ಲ ಅವ್ರಿಗೆ ಬರಬೇಕು ಅಂತ ದುರುದ್ದೇಶದಿಂದ ಇದು ಮಾಡ್ತಾಯಿದ್ದಾರೆ ಸರ್. ಕಂಪ್ಲೇಂಟ್ 112 ಕಂಪ್ಲೇಂಟ್ ಮಾಡಿದ್ದೀನಿ ಸರ್. 9ನೇ ತಾರೀಕು ಅಂತರೂ ತುಂಬ ರಾಜಕೀಯ ಸಪೋರ್ಟ್ ಇದೆ. ಅದರಿಂದ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ದಾಳಿಯಲ್ಲಿ ಲಂಚ ಸ್ವೀಕರಿಸ್ತಾ ಇದ್ದ ಕಂಪ್ಯೂಟರ್ ಆಪರೇಟರ್ ಬಂದೆ ನವಾಜ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. ದೂರುದಾರರಾದ ಮಲ್ಲಿಕಾರ್ಜುನ್ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ದೂರಿನ ವಿವರದಂತೆ ಮಲ್ಲಿಕಾರ್ಜುನ್ ಅವರ ಅಣ್ಣನಿಗೆ ಬಸವ ವಸತಿ ಯೋಜನೆಯಡಿ ಮಂಜೂರಾದ ಮನೆಯ ಸಹಾಯಧನ ಬಿಡುಗಡೆ ಮಾಡಲು ಕಂಪ್ಯೂಟರ್ ಆಪರೇಟರ್ ಬಂದೆ ನವಾಜ್ 20,000 ರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದನು. ನಂತರ ಮಾತುಕತೆ ನಡೆಸಿ 10,000 ರುಗಳಿಗೆ ಒಪ್ಪಿಕೊಂಡಿದ್ದನು. ಆ ಪೈಕಿ ಆರೋಪಿತನು ಈಗಾಗಲೇ 5,000 ರುಗಳನ್ನು ನಗದು ರೂಪದಲ್ಲಿ ಪಡೆದಿದ್ದು, ಉಳಿದ ಹಣದ ಪೈಕಿ 3,000 ರುಗಳನ್ನು ಫೋನ್ಪೇ ಮೂಲಕ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಆತನನ್ನ ರೈಟ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸದ್ಯ ಲೋಕಾಯುಕ್ತ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ್ದಾರೆ. ಮಹಿಳಾ ಮೀಸಲಾತಿ ವಿಧೇಯಕ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಡೆಯನ್ನ ಖಂಡಿಸಿ ಜಾತ್ಯತೀತ ಜನತಾದಳ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್, 1996ರಿಂದ 2026ರವರೆಗೂ ಒಂದು ಕರಾಳ ಇತಿಹಾಸ ಮರುಕಳಿಸಿದೆ. 3 ದಶಕಗಳು ಕಳೆದರೂ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿ ಮನಸ್ಥಿತಿ ಮಾತ್ರ ಕೊಂಚವೂ ಬದಲಾಗಿಲ್ಲ ಎನ್ನುವುದಕ್ಕೆ ಲೋಕಸಭೆಯ ಇತ್ತೀಚಿನ ವಿದ್ಯಮಾನಗಳೇ ಸಾಕ್ಷಿ ಎಂದು ತೀವ್ರವಾಗಿ ಟೀಕಿಸಿದರು. ಕಾಂಗ್ರೆಸ್ ಪಕ್ಷವು ಮಹಿಳಾ ಸಬಲೀಕರಣದ ವಿಷಯದಲ್ಲಿ ಕೇವಲ ರಾಜಕೀಯ ಮಾಡುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಧಿಕ್ಕಾರ ಕೂಗಲು ಇವತ್ತು ನಮ್ಮ ಪಕ್ಷದ ಮಹಿಳೆಯರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಇದರ ವಿರುದ್ಧವಾಗಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಾದರೂ ಇವತ್ತು
ಮಹಿಳೆಯರಿಂದಲೇ ನಾವು ಎಲ್ಲರೂ ಮಹಿಳೆಯರಿಗೆ ಆದ್ಯತೆ ಕೊಡ್ತೀವಿ ಅಂತ ಸೋನಿಯಾ ಗಾಂಧಿ ಅವರೇ ಹೇಳಿದರು. ನಾವು ಕೂಡ ಈ ಬಿಲ್ಲಿಗೆ ಸಹಮತ ಕೊಡ್ತೀವಿ ಅಂತ ಒಂದು ಲಾಸ್ಟ್ ಟೈಮ್ ಅಧಿವೇಶನದಲ್ಲಿ ಮಾತಾಡಿದಂಥ ಆ ಪಕ್ಷದ ನಾಯಕಿ ಇವತ್ತು ಅವರು ಮಹಿಳೆ ಆಗಿರೋದ್ರಿಂದ ಅವರು ಈ ಬಿಲ್ಲಿಗೆ ವಿರೋಧ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಅವರು ಮಹಿಳೆ ಆಗಿದ್ದಕ್ಕೆ ಅವ್ರ ನೈತಿಕತೆ ಇದೆಯಾ, ಅವ್ರು ಏನು ಮಾತಾಡಿದ್ದಾರೆ ಎಂಬುದು ಅವರು ಆತ್ಮಾವಲೋಕನ ಮಾಡ್ಕೋಬೇಕಂತೇಳಿ ನಾನು ನಮ್ಮ ಮಾಧ್ಯಮದ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಈ ಪ್ರತಿಭಟನೆ ಇಲ್ಲಿವರೆಗೆ ನಿಲ್ಲೋದಿಲ್ಲ. ಇವತ್ತು ಮಹಿಳೆಯರಿಗೂ ಕೂಡ ಸರಿ ಸಮಾನವಾದಂಥ ಹಕ್ಕು ನಮ್ಮ ದೇಶದಲ್ಲಿ ಸಿಗಬೇಕಂತೇಳಿ ಇವತ್ತು ಪ್ರಧಾನಮಂತ್ರಿಗಳು ಈ ಬಿಲ್ಲನ್ನು ಮಂಡನೆ ಮಾಡಿದರು. ಹಿಂದೇನೂ ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲೂ ಕೂಡ 30% ಮಹಿಳೆಯರಿಗೆ ಮೀಸಲಾತಿ ಸಿಗಲೇಬೇಕಂತೇಳಿ ಏನು ಅವ್ರ ಕನಸಿತ್ತು. ಇವತ್ತು ನನ್ನ ಅವರ ಅಜ್ಜಿ ಪ್ರಧಾನಮಂತ್ರಿ ಆಗಿದ್ದರು ಹೆಣ್ಮಗಳು. ಪ್ರಿಯಾಂಕಾ ಗಾಂಧಿ ಅವ್ರ ತಾಯಿ ಪ್ರಧಾನಮಂತ್ರಿ ಆಗಬೇಕಂತ ಬಂದವರು ಹೆಣ್ಣು. ಅವರು ಕೂಡ ಒಂದು ಹೆಣ್ಮಗಳು ಇದು ಪಾರ್ಲಿಮೆಂಟಲ್ಲಿ ಕುತ್ಕೋತಾರ. ಅವರಿಗೆ ನಾಚಿಕೆ ಬರಬೇಕು. ಯಾಕಂತಂದ್ರೆ ನಾವು ಇನ್ನೊಂದು ಹೆಣ್ಣು ಮಕ್ಕಳಿಗೆ ಬೆಳಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವಷ್ಟೇ, ನಮ್ಮ ಖಾನ್ದಾನ್ ಅಷ್ಟೇ, ನಾವಷ್ಟೇ ಪಾರ್ಲಿಮೆಂಟಿಗೆ ಹೋಗಬೇಕು, ನಾವಷ್ಟೇ ಮುಂದೆ ಬರಬೇಕನ್ನೋ ಒಂದು ಉದ್ದೇಶದಿಂದ ಅವರು ಪ್ರಿಯಾಂಕಾ ಗಾಂಧಿ ಅವರು ಇದನ್ನು ಜಾರಿ ತರಬೇಕಿತ್ತು. ಯಾಕಂದ್ರೆ ನಾವಷ್ಟೇ ಮ್ಯಾಲೆ ಬರಬೇಕು, ನಮ್ಮ ಜೊತೆ ಇನ್ನೊಂದು ಹೆಣ್ಮಕ್ಳು ಮ್ಯಾಲೆ ಬರಬಾರ್ದು ಅನ್ನೋದೊಂದು ಕೆಟ್ಟ ಭಾವನೆಯಿಂದ ಅವರು ವೋಟಿಂಗ್ ಮಾಡಿಲ್ಲ. ಅದಕ್ಕೆ ಅವ್ರಿಗೆ ನಾವು ಧಿಕ್ಕಾರ ಮಾಡ್ತೀವಿ. ಇನ್ನೊಂದು ವಿಷಯ, ಜೋ ಡರ್ ಗಯಾ ವೋ ಮರ್ ಗಯಾ ಅಂತಾರಲ್ಲ, ಅದಕ್ಕೆ ಅವರು ಭಯ ಪಟ್ಕೊಂಡಿದ್ದಾರೆ. ಎದಕ್ಕೆ ಗೊತ್ತು? ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಬಸವರಾಜ್ ಜೋಬಿರಭಿಟ್ಟಿ, ಶಂಕರಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಸಂಗಣಿ, ಮಹಾಂತಪ್ಪ ಮದರಿ, ವಿಠಲ್ ಜಾಧವ್, ರವಿಶಂಕರ್ ರೆಡ್ಡಿ, ಮಂಜುಗೌಡ ಪಾಟೀಲ್ ಸೇರಿದಂತೆ ಜೆಡಿಎಸ್ ಜಿಲ್ಲಾ ಘಟಕದ ಹಲವಾರು ಪದಾಧಿಕಾರಿಗಳು ಮತ್ತು ಮಹಿಳಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಟೋರಿಯಸ್ ರೌಡಿ ಶೀಟರ್ ಸೈಲೆಂಟ್ ಸುನೀಲ್ಗೆ ಹಾಸನದಲ್ಲಿ ಭರ್ಜರಿ ಸ್ವಾಗತ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಪ್ರೀತಮ್ ಗೌಡ ಆಪ್ತರಿಂದ ಸಾಥ್. ನಾಳೆ ವಿಶೇಷ ಸಚಿವ ಸಂಪುಟ ಸಭೆ. ಒಳ ಮೀಸಲಾತಿ ಕುರಿತು ಅಂತಿಮ ತೀರ್ಮಾನದ ಸಾಧ್ಯತೆ. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾಹಿತಿ. ಜಾನ್ಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಟ್ಯಾಂಕ್ ನಿರ್ಮಾಣವಾದರೂ ಪೂರೈಕೆಯಾಗದ ನೀರು. ಗ್ರಾಮಸ್ಥರ ಆಕ್ರೋಶ. ಮಹಿಳಾ ಮೀಸಲಾತಿ ಜಾರಿಗೆ ಆಗ್ರಹ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಬೃಹತ್ ಪ್ರತಿಭಟನೆ. ಹಲವು ಬಿಜೆಪಿ ಮುಖಂಡರ ಭಾವಚಿತ್ರಕ್ಕೆ ಮಸಿ ಬಳಿದು ಆಕ್ರೋಶ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ, ಸತ್ಯದ ಕಡೆ. ನಮಸ್ತೆ.